ರೆಡಿ ಸರ್. ಸರ್ ಮೂವಿ ನೋಡಿದೆ ಸರ್, ತುಂಬಾ ಇಷ್ಟ ಆಯಿತು. ಆ್ಯಕ್ಚುಲಿ ಆದಿತ್ಯ ಅವ್ರ ಆ್ಯಕ್ಟಿಂಗ್ ಕೂಡ ತುಂಬಾ ಚೆನ್ನಾಗಿದೆ, ಹಾಗೂ ಒಳ್ಳೆ ಸಸ್ಪೆನ್ಸು ಥ್ರಿಲ್ಲರು, ಒಳ್ಳೆ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಆಗಿ ಬಂದಿದೆ. ಒಂದು ಬೇಜಾರು ಏನು ಅಂದರೆ ಕನ್ನಡ ಸಿನಿಮಾಗೆ ಕನ್ನಡಿಗರು ಕಮ್ಮಿ ಆಗಿದ್ದಾರೆ ಬರೋ ಸಿನಿಮಾ ನೋಡೋಕ್ಕೆ. ಯಾಕೆಂದರೆ ಇವಾಗ ಎಲ್ಲ ಇನ್ಸ್ಟಾಗ್ರಾಮು, ರೀಲ್ಸು, ಫೇಸ್ಬುಕ್ ಎಲ್ಲ ಬಂದಾಗಿದೆ, ನಾವೆಲ್ಲ ಜನ ತೆಲುಗು ಬರೋದು ಕಮ್ಮಿ ಆಗಿದೆ. ಈ OTT ಎಲ್ಲ ಬಂದಾಗಿದೆ. ಸಿನಿಮಾ ಆ ಕಾಲದಲ್ಲಿ 50ನೇ ಸಂಡೇ ಸೆಲೆಬ್ರೇಷನ್ ಮಾಡೋರು. ಇವಾಗೆಲ್ಲ ಹೆಂಗೆ ಅಂದರೆ ಅಮೆಝಾನ್ ಪ್ರೈಮ್ ಇದಕ್ಕೆಲ್ಲ ಬಂದ್ಬಿಟ್ಟು ಜನ ಥಿಯೇಟ್ರಿಗೆ ಈಗಲೇ ಕಮ್ಮಿ ಆಗಿದ್ದಾರೆ ಅಂತ ಫಿಲಮ್ ಇಂಡಸ್ಟ್ರಿ ಪಡ್ಕೊಳ್ತಾ ಇದ್ದಾರೆ. ಮತ್ತು ವಾರಕ್ಕೆ 14-15 ಸಿನಿಮಾಗಳು ಬರ್ತಾರೆ. ನಮ್ಮ ಕನ್ನಡ ಸಿನಿಮಾಗಳು ಥಿಯೇಟರ್ಗಳು ಸಿಗ್ತಾ ಇಲ್ಲ. ಅದರಿಂದ ಹಿಂದಿ ಇಂಗ್ಲೀಷ್ ಸಿನಿಮಾಗಳು ಥಿಯೇಟರ್ಗಳು ಜಾಸ್ತಿ ಕೊಡ್ತಾ ಇದ್ದಾರೆ. ಮಲ್ಟಿಪ್ಲೆಕ್ಸ್ಗಳು ಕೂಡ ಕನ್ನಡ ಸಿನಿಮಾ ಜಾಸ್ತಿ ರೆಸ್ಪಾನ್ಸ್ ಮಾಡ್ತಾರೆ ಅಂತ ಹೇಳೋದು ಅಂದರೆ ಕನ್ನಡ ಚಿತ್ರರಂಗಕ್ಕೆ ಈ ವಾರ ಒಳ್ಳೆ ಸಿನಿಮಾ ಬಂದಿದೆ. ಯಾಕಂದರೆ ದಯವಿಟ್ಟು ಕೂಡ ಎಲ್ಲರೂ ಫ್ಯಾಮಿಲಿ ಸಮೇತ ಚಿತ್ರಮಂದಿರದಲ್ಲಿ ಬಂದು ಸಿನಿಮಾ ನೋಡಿ ಕನ್ನಡ ಇಂಡಸ್ಟ್ರಿ ಬೆಳೆಸಬೇಕು. ಹಾಗೂ ಕನ್ನಡ ಪ್ರತಿಯೊಬ್ಬರು ಕೂಡ ಸಿನಿಮಾ ಬೆಳೆಸಬೇಕು ಅಂತ ಎರಡು ಮಾತು ಹೇಳ್ತೀನಿ. ಜಯ.